ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಅಣ್ಣಾಮಲೈ ಕರ್ನಾಟಕದಲ್ಲಿ ಸೇವೆ ಸಲ್ಲಿಸಿದಂಥ ಖಡಕ್ ಪೊಲೀಸ್ ಅಧಿಕಾರಿ. 7-8 ವರ್ಷಗಳ ಕಾಲ ಕರ್ನಾಟಕದ ಸೇವೆ ಸಲ್ಲಿಸಿದ ಮೇಲೆ ಅಣ್ಣಾಮಲೈ ತಮ್ಮ ಹುದ್ದೆಗೆ ರಾಜೀನಾಮೆಯನ್ನು ಕೊಟ್ಟು ತಮಿಳುನಾಡಿಗೆ ಹೋಗಿ 2020 ಹೊತ್ತಿಗೆ BJP ಪಕ್ಷವನ್ನು ಸೇರಿ 2021 ತಮಿಳುನಾಡಿನಲ್ಲಿ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಸೋಲ್ತಾರೆ. ಅದನಂತರ ಅವರನ್ನು BJPಯ ರಾಜ್ಯಾಧ್ಯಕ್ಷನಾಗಿ ಮಾಡಲಾಗ್ತದೆ. ರಾಜ್ಯಾಧ್ಯಕ್ಷ ಆದ ಮೇಲೆ BJPಗೆ ಒಂದು ಬಲ ತುಂಬುವಂಥ ಕೆಲಸವನ್ನು ಮಾಡ್ತಾರೆ. ಅದನಂತರ ನಡೆದಂಥ ಬೆಳವಣಿಗೆಯಲ್ಲಿ ಅವರು ತಮಿಳುನಾಡಿನ BJPಯ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಯಬೇಕಾಗ್ತದೆ. ಅದನಂತರದಲ್ಲಿ ಅವರು BJPಯ ಜೊತೆಗಿನ ಭಿನ್ನಾಭಿಪ್ರಾಯಗಳಿಂದ ಇವತ್ತು ಇತ್ತೀಚೆಗೆ BJPಯನ್ನು ಬಿಟ್ಟು ಹೊಸ ಪಕ್ಷವನ್ನು ಕಟ್ಟುವಂತೆ ಹೊರಟಿದ್ದಾರೆ. ಸ್ನೇಹಿತರೆ, ಇವತ್ತಿನ ವಿಶ್ಲೇಷಣೆ ಏನಂದರೆ, ಅಣ್ಣಾಮಲೈ ಬಿಟ್ಟದ್ದು BJPಗೆ ತಮಿಳುನಾಡಲ್ಲಿ ನಷ್ಟ ಆಯಿತಾ ಅನ್ನೋದರ ಬಗ್ಗೆ. ಸ್ನೇಹಿತರೆ, BJPಯ ನಾಯಕರು ಹೇಳುವಂತೆ ಅಣ್ಣಾಮಲೈ ಬಿಟ್ಟದ್ದು BJPಗೆ ಯಾವುದೇ ನಷ್ಟವಿಲ್ಲ. ಅಣ್ಣಾಮಲೈ ಅಂತ ನಾಯಕ BJPಯಲ್ಲಿ ಮುಂದೆ ಹುಟ್ಟಿ ಬರ್ತಾರೆ. BJP ನಾಯಕರನ್ನು ಹುಟ್ಟಿಸುವಂಥ ಪಕ್ಷ. BJPಗೆ ಅಣ್ಣಾಮಲೈ ಅನಿವಾರ್ಯ ಅಲ್ಲ ಅಂತ BJPಯ ನಾಯಕರು ಹೇಳ್ತಾರೆ. ಆದರೆ ಇದನ್ನು ನಾವು ರಾಜಕೀಯ ವಿಮರ್ಶಾತ್ಮಕವಾಗಿ ನೋಡಿದಾಗ ಅಣ್ಣಾಮಲೈ BJPಯನ್ನು ಬಿಟ್ಟದ್ದು ತಮಿಳುನಾಡಿನ BJPಗೆ ದೊಡ್ಡ ಹೊಡೆತ ಅಂತ ಹೇಳ್ಬೋದು. ಸ್ನೇಹಿತರೆ, 2023 ಹೊತ್ತಿಗೆ ಅಣ್ಣಾಮಲೈ ಅವರನ್ನು BJPಯ ತಮಿಳುನಾಡಿನ ರಾಜ್ಯಾಧ್ಯಕ್ಷನಾಗಿ ನೇಮಕ ಮಾಡಲಾಗ್ತದೆ. ಅಣ್ಣಾಮಲೈ ರಾಜ್ಯಾಧ್ಯಕ್ಷರಾಗುವಂಥ ಮುಂಚೆ BJP ಒಂದು AIDMK ಜೊತೆಗೆ ಮೈತ್ರಿ ಪಕ್ಷವಾಗಿತ್ತು. BJPಗೆ ತಮಿಳುನಾಡಲ್ಲಿ ಯಾವುದೇ ನೆಲೆ ಇರಲಿಲ್ಲ. ತಮಿಳುನಾಡಲ್ಲಿ AIDMK ಜೊತೆಗಿನ ಮೈತ್ರಿಯಿಂದ ಲೋಕಸಭೆಯ ಚುನಾವಣೆಯಲ್ಲಿ 1 ಕ್ಷೇತ್ರವನ್ನು ಗೆಲ್ಲುವುದೇ BJP ದೊಡ್ಡ ಸಾಧನೆ ಆಗಿತ್ತು. ಅದೇ ರೀತಿ 239 ತಮಿಳುನಾಡು ವಿಧಾನಸಭಾ ಕ್ಷೇತ್ರಗಳಲ್ಲಿ BJP 1 ಕ್ಷೇತ್ರವನ್ನು ಗೆದ್ದರೆ ಅದೇ ಹೆಚ್ಚು ಅನ್ನುವಂಥ ಇತ್ತು. BJPಯ ಮತ ಪ್ರಮಾಣ 1%ಕ್ಕಿಂತಲೂ ಕಮ್ಮಿ ಇತ್ತು. ಅಂಥ ಒಂದು 1%ಕ್ಕಿಂತಲೂ ಕಮ್ಮಿ ಇದ್ದಂಥ BJP ಮತ ಪ್ರಮಾಣವನ್ನು ಕೇವಲ 1.5 ವರ್ಷಗಳಲ್ಲಿ 2024 ಲೋಕಸಭೆ ಚುನಾವಣೆ ಹೊತ್ತಿಗೆ 11ಕ್ಕೆ ಏರಿಸಿದ್ದು ಅಣ್ಣಾಮಲೈ ಅವರ ಮಹಾಸಾಧನೆ. ಅಣ್ಣಾಮಲೈ BJP ರಾಜ್ಯಾಧ್ಯಕ್ಷರಾದ ಮೇಲೆ ಅವರು ಯೋಚನೆ ಮಾಡ್ತಾರೆ, BJPಯನ್ನು ಒಂದು ಮೈತ್ರಿಯಿಂದ AIDMK ಜೊತೆಗಿನ ಮೈತ್ರಿಯನ್ನು ಕಡಿದುಕೊಂಡು BJPಯನ್ನು ಒಂದು ಏಕಾಂಗಿ ಪ್ರಬಲ ಪಕ್ಷವಾಗಿ ಬಲಪಡಿಸಬೇಕೆನ್ನುವಂಥದ್ದು ಅವರ ಯೋಚನೆ ಆಗಿತ್ತು. ಆ ಕಾರಣದಿಂದಾಗಿ ಅವರು ರಾಜ್ಯಾಧ್ಯಕ್ಷರಾದ ಮೇಲೆ ಆವಾಗ ಆಡಳಿತ ನಡೆಸ್ತಿದ್ದಂಥ DMK ಸರ್ಕಾರವನ್ನು ಎಷ್ಟು ಕಟುವಾಗಿ ಟೀಕೆ ಮಾಡ್ತಾಯಿದ್ರು, ಅದೇ ರೀತಿ ತಮ್ಮ ಮೈತ್ರಿ ಪಕ್ಷವಾದಂಥ AIDMK ನಾಯಕರನ್ನು ಅಷ್ಟೇ ಕಟುವಾಗಿ ಟೀಕೆ ಮಾಡ್ತಾಯಿದ್ರು. ಅದನಂತರದಲ್ಲಿ ಅಣ್ಣಾಮಲೈ ಅವರೇ ಹೈಕಮಾಂಡಿಗೆ ಹೇಳಿ, ನಾವು ಪ್ರತ್ಯೇಕವಾಗಿ ಹೋಗುವ, ನಾನು BJP ಪಕ್ಷವನ್ನು ಬಲಪಡಿಸ್ತೇನೆ ಅಂತ ಆಶ್ವಾಸನೆಯನ್ನು ಕೊಟ್ಟು AIDMK ಜೊತೆಗಿನ ಮೈತ್ರಿಯನ್ನು ಅವರು ಕಡಿದುಕೊಳ್ತಾರೆ. ಆ ನಂತರದಲ್ಲಿ ಅಣ್ಣಾಮಲೈ ಪಕ್ಷವನ್ನು ಬಲಪಡಿಸುವಂತೆ ತಮಿಳುನಾಡು ನಮ್ಮ ಗಮನವನ್ನು ಹರಿಸ್ತಾರೆ. ಅವರು ನಡೆಸಿದಂಥ ಹೆಣ್ಮಕ್ಕಳು ಮತ್ತು ಹೆಣ್ಮಕ್ಕಳು ಎನ್ನುವಂಥ ಒಂದು ಯಾತ್ರೆ ಭಾಗಶಃ ಯಶಸ್ವಿಯಾಗಿತ್ತು. ತಮಿಳುನಾಡಲ್ಲಿ BJPಗೆ ಬಲ ತುಂಬುವಲ್ಲಿ ಅಣ್ಣಾಮಲೈ 40% ಯಶಸ್ವಿಯಾಗಿದ್ದರು. ಮುಂದೆ 60% ಹಾದಿಯನ್ನು ಅವರು ತಲುಪಬೇಕಿತ್ತು. ಆದರೆ ಅದನ್ನು BJP ಪಕ್ಷವೇ ತಡೆ ಹಿಡಿಯಿತು. AIDMK ಜೊತೆಗೆ ಮೈತ್ರಿ ಮಾಡಿಕೊಂಡಂಥ BJP ಹೈಕಮಾಂಡ್ AIDMK ಷರತ್ತಿನಂತೆ ಅಣ್ಣಾಮಲೈ ಅವರನ್ನು ರಾಜ್ಯಾಧ್ಯಕ್ಷರಾದಿಂದ ಕೆಳಗಿಳಿಸಿತ್ತು. ಇದು BJPಗೆ ಬಹುದೊಡ್ಡ ನಷ್ಟ ಆಯಿತು ತಮಿಳುನಾಡಿನಲ್ಲಿ. ಸ್ನೇಹಿತರೆ, ತಮಿಳುನಾಡಲ್ಲಿ 2024 ಲೋಕಸಭಾ ಚುನಾವಣೆ ನಡೆದ ಸಂದರ್ಭದಲ್ಲಿ ಅಣ್ಣಾಮಲೈ ತಮಿಳುನಾಡು ರಾಜ್ಯಾಧ್ಯಕ್ಷರಾಗಿದ್ದರು. ಆವಾಗ BJPಗೆ ಬಂದಂಥ ಮತ ಪ್ರಮಾಣ 11%. ಇದು ದೊಡ್ಡ ಸಾಧನೆ. ಕೆಲವರು ಹೇಳ್ಬೋದು BJP 11% ಮತ ಬಂದರೂ ಸಹ ಯಾವುದೇ ಸ್ಥಾನವನ್ನು ಗೆಲ್ಲಲಿಲ್ಲ ಅಂತ ಹೇಳ್ಬೋದು. ಇದನ್ನು ನಾನು 2 ರೀತಿಯಲ್ಲಿ ನಿಮಗೆ ವಿಶ್ಲೇಷಣೆ ಮಾಡ್ತಾನೆ. ಒಂದನೇದಾಗಿ BJPಗೆ ಬಂದಂಥ ಮತ ಪ್ರಮಾಣ 11% ಹೌದು. ಅದೇ ರೀತಿ 2024 ಲೋಕಸಭಾ ಚುನಾವಣೆಯ ಹೊತ್ತಿಗೆ BJP ಹಲವಾರು ಸಣ್ಣ ಪುಟ್ಟ ಪಕ್ಷಗಳನ್ನು ಮೈತ್ರಿ ಮಾಡಿಕೊಂಡಿತ್ತು. ಒಟ್ಟು ಅಂದರೆ BJP ಮೈತ್ರಿ ಪಕ್ಷಗಳ ಮತ ಪ್ರಮಾಣ 18%. ಇದು ಮಹಾಸಾಧನೆ. ಅದೇ ರೀತಿ ಹಿಂದೆ BJP ಯಾರ ಜೊತೆಗೆ ಒಂದು ಚಿಕ್ಕ ಪಕ್ಷವಾಗಿ ಮೈತ್ರಿ ಮಾಡಿಕೊಂಡಿತ್ತು, ಅದು AIDMK ಪಕ್ಷ.
ಅದು AIDMK ಪಕ್ಷ ತಮಿಳುನಾಡಿನ ಹಳೆಯ ಪಕ್ಷ, ತಮಿಳುನಾಡಲ್ಲಿ ಆಡಳಿತ ನಡೆಸಿದಂಥ ಪಕ್ಷ. BJP AIDMK ಜೊತೆಗೆ ಒಂದು ಸಣ್ಣ ಪಕ್ಷವಾಗಿ ಮೈತ್ರಿಯಲ್ಲಿತ್ತು. ಆ ಪಕ್ಷ ಮಾಡಿದಂಥ ಮತದ ಪ್ರಮಾಣ 22%. ಇಲ್ಲಿ ನೋಡಿ, BJP ಮೈತ್ರಿ ಪಕ್ಷಗಳ ಮತ ಪ್ರಮಾಣ 18% ಆದರೆ AIDMK 2024 ಲೋಕಸಭಾ ಕ್ಷೇತ್ರದಲ್ಲಿ ಮಾಡಿದಂಥ ಮತಗಳ ಪ್ರಮಾಣ 22%. BJP ಮತ್ತು AIDMK ಜೊತೆ ನಡುವೆ ಇರ್ತಕ್ಕಂಥ ಅಂತರ ಕೇವಲ 4% ಮತ ಪ್ರಮಾಣ ಅಷ್ಟೇ. ಆ ರೀತಿಯಲ್ಲಿ BJPಯನ್ನು ಬಲಪಡಿಸಿದರು ಅಣ್ಣಾಮಲೈ. ಏನೋ ಕೆಲವರು ಹೇಳ್ಬೋದು, ಅಣ್ಣಾಮಲೈ ಎಷ್ಟು ಮತ ಪ್ರಮಾಣ ಎಷ್ಟೇ ಮತ ಪ್ರಮಾಣವನ್ನು ಪಡೆದರೆ ಏನು ಬಂತು, ಒಂದೇ ಒಂದು ಕ್ಷೇತ್ರವನ್ನು BJP 2024 ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಲಿಲ್ಲ ಅಂತ ಹೇಳ್ಬೋದು. ಸ್ನೇಹಿತರೆ ನೋಡಿ, 30 ವರ್ಷಗಳ ಕೆಳಗೆ ಕರ್ನಾಟಕದಲ್ಲಿ BJP ಪರಿಸ್ಥಿತಿಯಾಗಿತ್ತು. BJP ಶೂನ್ಯದಲ್ಲಿತ್ತು. ಆವಾಗ BJPಯನ್ನು ಕಟ್ಟಿದವರು ಯಾರು? ಯಡಿಯೂರಪ್ಪನವರು. ಹಂತ ಹಂತವಾಗಿ ಹೋರಾಟ ಮಾಡಿ BJPಯನ್ನು ಮೇಲಕ್ಕೆ ತಂದವರು ಯಡಿಯೂರಪ್ಪನವರು. ಅದರಲ್ಲಿ ಎರಡು ಮಾತಿಲ್ಲ. ಅದ ನಂತರ ಯಡಿಯೂರಪ್ಪ ಇರ್ಬೋದು, ಈಶ್ವರಪ್ಪ ಇರ್ಬೋದು, ಅನಂತಕುಮಾರ್ ಇರ್ಬೋದು, ಇವರೆಲ್ಲರ ಪ್ರಯತ್ನದ ಫಲವಾಗಿ 2008ರಲ್ಲಿ BJP ಅಧಿಕಾರಕ್ಕೆ ಹಿಡಿಯಿತು. ಅದಕ್ಕೆ ಸುಮಾರು 35 ವರ್ಷಗಳ ಸಮಯ ಹಿಡಿಯಿತು. ಒಂದು ಹಂತದಲ್ಲಂತೂ ಕೇವಲ 2 ಸ್ಥಾನವನ್ನು, ಕರ್ನಾಟಕದ 2 ಸ್ಥಾನವನ್ನು ಪಡೆದಂಥ BJP ಕರ್ನಾಟಕದ ಸರ್ವನಾಶ ಆಯಿತು ಎನ್ನುವಂಥ ಸ್ಥಿತಿಯಲ್ಲಿತ್ತು. ಆದರೆ ಅಣ್ಣಾಮಲೈ BJPಯನ್ನು ತಮಿಳುನಾಡಲ್ಲಿ ಅತ್ಯಂತ ವೇಗವಾಗಿ ಬಲಪಡಿಸಿದರು. ಅದೇ ವೇಗದಿಂದ BJP ಹೋಗಿದ್ದರೆ ಮುಂದೆ 10-15 ವರ್ಷಗಳಲ್ಲಿ BJPಯನ್ನು ತಮಿಳುನಾಡಲ್ಲಿ ಅಣ್ಣಾಮಲೈ ಅಧಿಕಾರಕ್ಕೆ ತರುತ್ತಿದ್ದರು ಏನು. ಇಲ್ಲಿ ಏನಾಯ್ತು ಅಂದರೆ, ಲೋಕಸಭೆ ಚುನಾವಣೆ ಆಯಿತು. ಲೋಕಸಭೆ ಚುನಾವಣೆ ಆದ ಮೇಲೆ ತಮಿಳುನಾಡಿನ ವಿಧಾನಸಭಾ ಚುನಾವಣೆ ಬಂತು. ಆವಾಗ BJP ಹೈಕಮಾಂಡ್ ಏನು ಯೋಚನೆ ಮಾಡ್ತಾ ಅಂದರೆ, ನಮ್ಮ BJP ಮೈತ್ರಿ ಪಕ್ಷಗಳ ಮತದ ಪ್ರಮಾಣ 18% ಇದೆ, AIDMK ಮತ ಪ್ರಮಾಣ 22% ಇದೆ. ಆವಾಗ DMK ಸರ್ಕಾರದ ವಿರುದ್ಧ ಪ್ರಬಲ ಆಡಳಿತ ವಿರೋಧಿ ಅಲೆ ಇತ್ತು. ನಮ್ಮಿಬ್ಬರ ಮತದ ಪ್ರಮಾಣ ಸೇರಿದರೆ ನಾವು ಹೆಚ್ಚಿನ ಕ್ಷೇತ್ರಗಳನ್ನು ಗೆಲ್ಲಬಹುದು ಮತ್ತು ನಾವೇ ಸರ್ಕಾರವನ್ನು ರಚಿಸಬಹುದು ಎನ್ನುವಂಥ ಆಸೆಯೊಂದಿಗೆ AIDMK ಜೊತೆಗೆ ಮೈತ್ರಿ ಮಾಡಿಕೊಳ್ಳಲು ಹೊರಡುತ್ತದೆ. ಆವಾಗ AIDMK ಅವರ ಷರತ್ತು ಏನಾಗಿತ್ತಂದರೆ, ನಾವು ಮೈತ್ರಿ ಬರ್ತೇವೆ, ಆದರೆ ಅಣ್ಣಾಮಲೈ ಅವರನ್ನು ನೀವು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕೆನ್ನುವಂಥದ್ದು AIDMK ಅವರ ಷರತ್ತಾಗಿತ್ತು. ಆ ಷರತ್ತಿನನ್ವಯ BJP ಹೈಕಮಾಂಡ್ ಅಣ್ಣಾಮಲೈ ಹೇಳಿದ್ರೆ, ನೀವು ತಮಿಳುನಾಡಿನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಯಬೇಕು ಅಂತ ಹೇಳ್ತದೆ. ಹೈಕಮಾಂಡ್ ಹೇಳಿದಾಗ ಮರು ಮಾತನಾಡಿದಂಥ ಅಣ್ಣಾಮಲೈ BJPಯ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿತಾರೆ. ಅಂದರೆ BJPಯನ್ನು 40%ರಷ್ಟು ಬಲಪಡಿಸಿದಂಥ ಒಬ್ಬ ವ್ಯಕ್ತಿಗೆ ಒಮ್ಮೆಲೆ ನೀನು BJPಯ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿ ಅಂತ ಹೇಳಿದಾಗ ಆ ವ್ಯಕ್ತಿ ಹೇಗಾಗಿರಬೇಡ. ಅವತ್ತು ಅಂಥ ಪರಿಸ್ಥಿತಿ ಅಣ್ಣಾಮಲೈಗಾಗಿತ್ತು. ಆದರೆ ಅಣ್ಣಾಮಲೈ ಆ ಬೇಸರವನ್ನು ಎಲ್ಲೂ ತೋರ್ಪಡಿಸಿಕೊಳ್ಳಲಿಲ್ಲ. ಅದರ ಮುಂದಿನ ಪರಿಣಾಮ ಏನೆಂದು ನಿಮಗೆ ಗೊತ್ತಿದೆ. ಸ್ನೇಹಿತರೆ, ತಮಿಳುನಾಡು ಎನ್ನುವಂಥದ್ದು ಕೇಳಿ ದ್ರಾವಿಡ ಅಸ್ಮಿತೆಯಿಂದ ಕೂಡಿದಂಥ ಒಂದು ರಾಜ್ಯ. ಅಲ್ಲಿನ ಜನ ಮತ ಹಾಕುವುದು ದ್ರಾವಿಡ ಅಸ್ಮಿತೆಯ ಅನ್ವಯಲ್ಲಿ. ಸ್ನೇಹಿತರೆ, ತಮಿಳುನಾಡಿನಲ್ಲಿ ಭಾರಿ ಪ್ರಮಾಣದ ದೇವಸ್ಥಾನ ಇದೆ. ಅಲ್ಲಿನ ಜನ ದೇವಸ್ಥಾನಕ್ಕೆ ಹೋಗ್ತಾರೆ, ದೇವರಿಗೆ ಪೂಜೆ ಮಾಡ್ತಾರೆ. ಅಲ್ಲಿನ ಜನತೆ ದೈವ ಭಕ್ತ, ಎರಡು ಮಾತಿಲ್ಲ. ಆದರೆ ಅವರು ಮತ ಹಾಕುವಂಥದ್ದು ದ್ರಾವಿಡ ಅಸ್ಮಿತೆಯಲ್ಲಿ. ಆವಾಗ ಅವರಿಗೆ ಯಾವುದೇ ರೀತಿಯ ಧರ್ಮ ಅನ್ನುವಂಥದ್ದು ಪ್ರಾಮುಖ್ಯತೆಗೆ ಬರುವುದಿಲ್ಲ. ಇದನ್ನೇ ಅಸ್ತ್ರವಾಗಿಟ್ಟುಕೊಂಡಂಥ ಈ ಉದಯನಿಧಿ ಸ್ಟಾಲಿನ್ ಅಂತಕ್ಕಂಥ ಒಬ್ಬ ಹಿಂದೂ ವಿರೋಧಿ ನಾಯಕ ಹಿಂದೂ ಧರ್ಮವನ್ನು ಮಲೇರಿಯಾ, ಏಡ್ಸ್ ಅಂತ ಬೈತಾ ಇರ್ತಾರೆ. ಆದರೂ ಆ ಜನಕ್ಕೆ ಹಾಗೆ ಬೈದರೂ ಸಹ ಏನೂ ಅನಿಸುವುದಿಲ್ಲ, ಯಾಕೆಂದರೆ ಅವರು ಮತ ಹಾಕುವುದು ದ್ರಾವಿಡ ಅಸ್ಮಿತೆಯಲ್ಲಿ. ಅಂತಹ ತಮಿಳುನಾಡನ್ನು ಯಾವ BJP ತಮಿಳುನಾಡಿಗೆ ನೆಲೆ ಇರಲಿಲ್ಲೋ, BJP ನೆಲೆ ಕೊಡುವುದರ ಜೊತೆಗೆ ದ್ರಾವಿಡ ಅಸ್ಮಿತೆಯಲ್ಲಿ ಮುಳುಗಿದಂಥ ತಮಿಳುನಾಡಿನ ಜನತೆಯಲ್ಲಿ ದ್ರಾವಿಡ ಅಸ್ಮಿತೆಯ ಜೊತೆಗೆ ರಾಷ್ಟ್ರೀಯ ಮನೋಭಾವನೆ ಜೊತೆಗೆ ಹಿಂದುತ್ವವನ್ನು ಸಹ ಮೂಡಿಸಿ BJPಯನ್ನು 40% ಬಲಪಡಿಸಿದವರು ಅಣ್ಣಾಮಲೈ. ಇಷ್ಟು ಬಲಪಡಿಸಿದಂಥ ನಾಯಕನನ್ನು BJP AIDMK ಜೊತೆಗೆ ಮೈತ್ರಿ ಮಾಡಿಕೊಳ್ಳಲು ಹೋಗಿ ಅವರು AIDMK ಜೊತೆ ಅವರು ಅಣ್ಣಾಮಲೈ ಅವರನ್ನು ರಾಜ್ಯಾಧ್ಯಕ್ಷ ಕೆಳಗಿಳಿಸಬೇಕಂತ ಹೇಳಿದಿರೋ ಕಾರಣಕ್ಕೆ ಅವರ ಮಾತನ್ನು ಒಪ್ಪಿ ಅಣ್ಣಾಮಲೈ ಅವರನ್ನು ಕೆಳಗಿಳಿಸಿದ್ದು ನಿಜವಾಗಿ ದುರಂತ. ಅಂದರೆ ಇದು BJP ತನ್ನ ಕಾಲ ಮೇಲೆ ತಾನೇ ಚಪ್ಪಟಿ ಕಲ್ಲನ್ನು ಹಾಕಿಕೊಂಡಿತ್ತು ತಮಿಳುನಾಡಿನಲ್ಲಿ. 2026 ವಿಧಾನಸಭಾ ಕ್ಷೇತ್ರಗಳಲ್ಲಿ 2026 ವಿಧಾನಸಭಾ ಚುನಾವಣೆಯಲ್ಲಿ ತಮಿಳುನಾಡಿನ 239 ಕ್ಷೇತ್ರಗಳಲ್ಲಿ BJPಗೆ AIDMK 20 ಕ್ಷೇತ್ರಗಳನ್ನು ಬಿಟ್ಟುಕೊಡುತ್ತೆ ನಿಜ. ಆದರೆ BJP ಗೆದ್ದದ್ದು ಎಷ್ಟು ಕ್ಷೇತ್ರ? ಕೇವಲ 1 ಕ್ಷೇತ್ರ. ಈ ಕಡೆ AIDMK ಸೋತು ಸುಣ್ಣ ಆಯಿತು. AIDMK ಮತ್ತು BJPಯ ಮೈತ್ರಿ
3ನೇ ಸ್ಥಾನಕ್ಕೆ ಇಳಿಯಿತು. ಅಷ್ಟು ಹೀನಾಯವಾದ ಪ್ರದರ್ಶನವನ್ನು ತಮಿಳುನಾಡಲ್ಲಿ ಕೊಟ್ಟಿತು. ಏನೋ ಕೇವಲ ಒಂದು ಕ್ಷೇತ್ರ ಪಡೆದಕ್ಕೋಸ್ಕರ AIDMK ಜೊತೆಗೆ BJP ಮೈತ್ರಿ ಮಾಡಿಕೊಳ್ಬೇಕಿತ್ತ? ಅಣ್ಣಾಮಲೈಯವರನ್ನೇ ಪ್ರತ್ಯೇಕವಾಗಿ ಒಂದು ಪಕ್ಷವನ್ನು ಮುನ್ನಡೆಸಲು ಬಿಟ್ಟಿದ್ದರೆ ಅಣ್ಣಾಮಲೈ ಕನಿಷ್ಠವಾದ 10 ಕ್ಷೇತ್ರವನ್ನು ಗೆದ್ದುಕೊಂಡು ಬರ್ತಾ ಇದ್ರು. ಇವತ್ತು ಅಣ್ಣಾಮಲೈ ಪಕ್ಷ ಬಿಡಲಿಕ್ಕೆ ಕಾರಣ ಏನು? ಅವರಿಗಾದಂಥ ಬೇಸರ. ನಾನು ಯಾವುದೋ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಪಕ್ಷವನ್ನು ಬಲಪಡಿಸಲು ಹೋಗಿದ್ದೆ, ಪಕ್ಷವನ್ನು ಬಲಪಡಿಸ್ತಾ ಇದ್ದೆ. ಆದರೆ ಆ ಉದ್ದೇಶವನ್ನು ಸ್ವತಃ BJP ಹೈಕಮಾಂಡ್ ಅವರೇ ತಡೆದ್ರು ಅನ್ನುವಂಥ ಒಂದು ಬೇಸರದಿಂದ ಅಣ್ಣಾಮಲೈ ಅವರು ಪಕ್ಷವನ್ನು ಬಿಟ್ಟು ಹೋಗಿದ್ದಾರೆ. ಇದು ಅಣ್ಣಾಮಲೈ ಮುಂದೆ ಪಕ್ಷವನ್ನು ಕಟ್ತಾರ ಬಿಡ್ತಿರೋ ಇದು ಬೇರೆ ಪ್ರಶ್ನೆ. ಆದರೆ ಇದು ಬಹುದೊಡ್ಡ ಹೊಡೆತ ಬಿದ್ದಿರುವಂಥದ್ದು BJPಗೆ ಅಂತ ಹೇಳ್ಬೋದು. ಇನ್ನು ಹೊಸ ಪಕ್ಷವನ್ನು ಕಟ್ಟುವಂಥ ಅಣ್ಣಾಮಲೈ BJPಯ ಸಿದ್ಧಾಂತವನ್ನೇ ಇಟ್ಟುಕೊಳ್ತಾರೋ ಅಥವಾ ಇಲ್ಲೋದು ಅವರಿಗೆ ಬಿಟ್ಟದ್ದು. ಯಾಕೆಂದರೆ ಹೊಸ ಪಕ್ಷವನ್ನು ಕಟ್ಟಿದ ಮೇಲೆ ಅಣ್ಣಾಮಲೈ ಬದಲಾಗಬಹುದು. BJP ಸಿದ್ಧಾಂತವನ್ನು ಬಿಟ್ಟು ದ್ರಾವಿಡ ಅಸ್ಮಿತೆಯನ್ನು ಪ್ರತಿಪಾದಿಸಬಹುದು, ಅದು ಅವರಿಗೆ ಬಿಟ್ಟದ್ದು. ಆದರೆ ತಮಿಳುನಾಡಿನಲ್ಲಿ ಪ್ರಬಲ ಶಕ್ತಿಯಾಗಿ ಬಲಗೊಳ್ಳುವಂಥ ಅವಕಾಶವನ್ನು BJP ತನ್ನ ಕೈಯಾರೆ ಹಾಳು ಮಾಡಿಕೊಂಡಿತ್ತು. BJP ಒಬ್ಬ ಸಮರ್ಥ ನಾಯಕ ಸಿಕ್ಕಿದ್ದಾದರೆ BJP ಆ ನಾಯಕನ ಉಳಿಸಿಕೊಳ್ಳಲು ಇವತ್ತು ವಿಫಲವಾಗಿದೆ. ಸ್ನೇಹಿತರೆ, ಇವತ್ತು TVKಯಲ್ಲಿ ತಮಿಳುನಾಡಲ್ಲಿ ಅಧಿಕಾರಕ್ಕೆ ಬರ್ತದೆ. TVKಯ ವಿಜಯ್ ಅಣ್ಣಾಮಲೈ ಹೋಲಿಕೆ ಮಾಡೋದಾದರೆ ವಿಜಯ್ ತಮಿಳುನಾಡಲ್ಲಿ ಮೊದಲೇ ಪ್ರಸಿದ್ಧ ಅಥವಾ ನಟ. ಆತನಿಗೆ ಅಭಿಮಾನಿಗಳ ಸಂಘ ತಮಿಳುನಾಡಿನಾದ್ಯಂತ ಇದ್ದಿತ್ತು. ಆ ಕಾರಣದಿಂದಾಗಿ ಆತ ಚುನಾವಣೆಯಲ್ಲಿ ಗೆದ್ದ. ಅಣ್ಣಾಮಲೈ ಹಾಗಲ್ಲ. ಅಣ್ಣಾಮಲೈ ಒಬ್ಬ ಸಾಮಾನ್ಯ IPS ಅಧಿಕಾರಿ, ಕರ್ನಾಟಕ ಸೇವೆ ಸಲ್ಲಿಸಿದಂಥ ಒಬ್ಬ IPS ಅಧಿಕಾರಿ. ತಮಿಳುನಾಡಿಗೆ ಬಂದ ಮೇಲೆ ಅವರಿಗೆ BJP ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ಟ ಮೇಲೆ ಅವರು ಪ್ರಸಿದ್ಧಿಗೆ ಬರ್ತಾರೆ. ಅಣ್ಣಾಮಲೈ ತಮಿಳುನಾಡಿನಲ್ಲಿ ಪ್ರಸಿದ್ಧಿ ಬರಲು BJP ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೊಟ್ಟದ್ದು ಸಹ ಒಂದು ಕಾರಣ, ಅದು ನಿಜ. ಇನ್ನೇನು ಪ್ರಸಿದ್ಧಿಗೆ ಬಂದವರು ಇನ್ನು BJPಯನ್ನು ಬಲಪಡಿಸಲು ಅನ್ನುವ ಹಂತದಲ್ಲಿ BJPಯವರನ್ನು ಕೆಳಗಿಳಿಸಿ ಒಂದು ಮಹಾತಪ್ಪನ್ನು ಮಾಡಿದೆ. ಇದರ ಪರಿಣಾಮ ಇವತ್ತು BJP ಮುಂದೆ ಬಲಗೊಳ್ಳುವುದು ತಮಿಳುನಾಡಲ್ಲಿ ಅನುಮಾನ ಅಂತ ಇದೆ. ಸ್ನೇಹಿತರೆ, ಅಣ್ಣಾಮಲೈ ಹೊಸ ಪಕ್ಷ ಸ್ಥಾಪನೆ ಮಾಡಿ ಹೊರಟಿದ್ದಾರೆ. ಅವರಿಗೆ ಶುಭವಾಗಲಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ರಾಜಕೀಯ ವಿಶ್ಲೇಷಣೆಯನ್ನು ಮುಗಿಸ್ತಾ ಇದ್ದೇನೆ. ನಿಮಗೆ ಈ ರಾಜಕೀಯ ವಿಶ್ಲೇಷಣೆ ಇಷ್ಟವಾದಲ್ಲಿ ನನ್ನ ಈ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.